ಸ್ನೇಹಿತರೆ, ತುಂಬಾ ಜನರಿಗೆ ಡೌಟ್ ಇರುವಂತದ್ದು ಏನಂತಂದ್ರೆ, ಈ ಒಂದು ಕಾಂಗ್ರೆಸ್ ಕೊಟ್ಟಿರುವಂತ 5 ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಕಮೆಂಟ್ ಅಲ್ಲಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಿಲ್ಸೋದಿಲ್ಲ, ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಿಲ್ಸೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸಿದ್ದರಾಮಯ್ಯನವರು ಏನಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ, ಅವರ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಬಡವರಿಗೆ ಒಂದು ಶಕ್ತಿ ತುಂಬುವಂತ ಗ್ಯಾರಂಟಿಗಳಾಗಿರೋದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ. ಒಂದು 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಇದೇ ರೀತಿಯಾಗಿ, ಇನ್ನು 5 ವರ್ಷನೂ ಕೂಡ ಇದೇ ರೀತಿಯಾಗಿ ಮುಂದುವರಿತವಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು 11-12ನೇ ಕಂತಿನ ಒಂದು ಏನು ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ. ಸೊ ಖಂಡಿತವಾಗ್ಲೂ ಅವರಿಗೆ ಒಟ್ಟಿಗೆ ಬರುತ್ತೆ ಸ್ನೇಹಿತರೆ, ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಯಾರೇನು ಗೃಹಲಕ್ಷ್ಮಿಗೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ, ಇವಾಗ್ಲೂ ಕೂಡ ಕಾಲಾವಕಾಶ ಇದೆ ಹಾಕೋದಕ್ಕೆ. ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಸೈಬರ್ ಅಲ್ಲಿ ಹಾಕಬಹುದು. ಇನ್ನು ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಏನು ಬೆಳೆ ಪರಿಹಾರ ಅಂದ್ರೆ, ಬೆಳೆ ಪರಿಹಾರ ಅಂತಂದ್ರೆ ಈ ಒಂದು ಮಳೆ ಬರ್ದಿರೋ ಕಾರಣದಿಂದಾಗಿ ಬೆಳೆಗಳು ಎಲ್ಲ ಹಾಳಾಗೋಗಿತ್ತು. ಅದು ಕೂಡ ಪರಿಹಾರನ ಒಂದು 3,000 ರೂಪಾಯಿನ ಎಲ್ಲರ ಒಂದು ಅಕೌಂಟ್ಗೆ DBT ಮುಖಾಂತರ ಹಾಕಿದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಬಂದಿರಬಹುದು ನಿಮ್ಗೂ ಕೂಡ. ಈ ಒಂದು ಯಾರ್ಯಾರೆಲ್ಲ ರೈತರಿದ್ದಾರೆ, ಯಾರ್ಯಾರೆಲ್ಲ ಒಂದು ಅಪ್ಲೈ ಮಾಡಿದ್ರಿ ಆ ಒಂದು ಬೆಳೆ ಪರಿಹಾರಕ್ಕೆ, ಅವರೆಲ್ಲರಿಗೂ ಕೂಡ DBT ಮುಖಾಂತರ 3,000 ರೂಪಾಯಿ ಹಣ ಬಂದಿದೆ. ನಿಮ್ಮ ಖಾತೆಗೂ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಎರಡನೇದಾಗಿ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಬರೋದಾದ್ರೆ, ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅಲ್ವಾ, ಒಂದು 2,000 ರೂಪಾಯಿ ಏನು ಮಂತ್ಲಿ ಬರುತ್ತೆ, ಇದು 11 ಮತ್ತು 12ನೇ ಕಂತಿನ ಹಣ ತುಂಬಾ ಜನರಿಗೆ ಬಂದಿಲ್ಲ. ಸೊ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ, ಯಾಕಂತಂದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಗ್ಯಾರಂಟಿಗಳೇನಿದಾವೆ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀವು ಬೇಕಾದ್ರೆ ನಾನು ಇವಾಗ ಒಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅವರ ಒಂದು ಟ್ವಿಟ್ಟರ್ ಅಲ್ಲಿ ಅವರು ಮಾಡಿರುವಂತ ಒಂದು ಪೋಸ್ಟ್ ಅನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡಬಹುದು. ಈ ಒಂದು ಬಡವರಿಗೆ ಶಕ್ತಿ ತುಂಬುವಂತ ಈ ಒಂದು ಯೋಜನೆಗಳೇನಿದಾವೆ ಇದು ಯಾವುದನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ.